ನಾವು ನಾನು ಹುಟ್ಟಿದ್ದು August 26, 1947. ಆಯ್ತಲ್ಲ, ಒಂದು 2 ವಾರ ಆಗಿತ್ತು ಇಂಡಿಪೆಂಡೆನ್ಸ್ ಡೇ ಬಂದು ಅಂತ. ಒಂದು ಸಣ್ಣ ಗ್ರಾಮದಲ್ಲಿ ಹೆಮಿಗೆ ಅಂತ, ಟಿ ನರಸೀಪುರ ತಾಲೂಕು, ಮೈಸೂರಿಗಿಂತ 8-10 ಕಿಲೋಮೀಟರು. ಭಾಳ ಬ್ಯೂಟಿಫುಲ್ ಅದು ವಿಲೇಜು. ಆಮೇಲೆ ಮೊನ್ನೆ ಹೋಗಿದ್ದೆ, ಅಲ್ಲಿ ನೋಡ್ತಾ ಇದ್ದೆ ಶಾಂತವಾಗಿ ಹೇಗೆ ಒಂದು ಈ ಕಾವೇರಿ ರಿವರ್ ಹರಿತಾ ಇತ್ತು ಅಂದರೆ ಅದು ಏನು ಒಳ್ಳೆ ಆನಂದ ಆಗುತ್ತೆ ನೋಡೋಕ್ಕೆ. ಅಂದರೆ ಅದೆಲ್ಲ ನಾವು ಭಾಳ ಅನುಭವಿಸೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಇದ್ದಿದ್ದೆ 1 or 2 ಇಯರ್ಸು. ಆಮೇಲೆ ಭಾಳ ಕಷ್ಟಗಳಿತ್ತು ಆಗಿನ ಕಾಲದಲ್ಲಿ. ಒಂದು ಏನೋ ಹಾಸ್ಪಿಟ್ಲುಗಳು ಅದೆಲ್ಲ ಏನೂ ಇರಲಿಲ್ಲ. ಬಟ್ ಏನೋ ದೇವರು ಒಳ್ಳೆ ಕೊಟ್ಟು ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ಇದು ನಮ್ಮ ಫಾದರ್ಗೆ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಕೆಲಸ ಸಿಕ್ತು, ಕ್ಲರ್ಕ್ ಆಗಿ. ಭಾಳ ಏನೋ ಸಾಮಾನ್ಯ ಜೀವನ, ಕಷ್ಟವಾದ ಜೀವನ ಅಂತ ಹೇಳ್ಬೋದು. ಅಂತ ಈಸಿ ಏನಂತಲ್ಲ. 7 ಜನ ಮಕ್ಕಳು, ನಮ್ಮ ಮದರು ಫಾದರ್ ಭಾಳ ಕಷ್ಟಪಟ್ಟರು ಶ್ರೀರಾಮ್ಪುರದಲ್ಲಿ. ಭಾಳ ಆಗಿನ ಕಾಲದಲ್ಲ ಏನು ಅಂದರೆ ಏನೊಂದು 200-300 ರೂಪೀಸ್ ಸಂಬಳಗಳು ಬರ್ತಾಯಿತ್ತು. ಆಮೇಲೆ ಇದೆಲ್ಲ ಈ ಥರ ಬಂದು ಬಡ ಬ್ರಾಹ್ಮಣದಲ್ಲಿ ಬಂದು ಆವಾಗ ಒಂದು ಗಮನಕ್ಕೆ ಬಂತು ಇದೆಲ್ಲ ಏನು ಅಂದರೆ ನನಗೆ ಒಳ್ಳೆ ಎಜುಕೇಷನ್ ಇದ್ರೇ ನಾನು ನನ್ನ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ಬೋದು, ಮುಂದಕ್ಕೆ ಬರ್ಬೋದು ಹಾಗೆ ಅಂತ ಒಂದು ಬಂದು ಆವಾಗ ಬಂದು ಅಲ್ಲಿ ಶ್ರೀರಾಮ್ಪುರ ಮಿಡ್ಲ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲ್ ಆಯಿತು. ಆಮೇಲೆ ನಾಗಪ್ಪ ಬ್ಲಾಕು ಎಲ್ಲ ಮುಗಿಸ್ಕೊಂಡು ಶೇಷಾದ್ರಿಪುರಂ ಹೈಸ್ಕೂಲ್ ಅಂತ ಬಂದು SSLCಗೆ ಬಂದೆ. ಅವಾಗಲಿಂದ ಭಾಳ ಚೆನ್ನಾಗಿ ರ್ಯಾಂಕು ಫಸ್ಟ್ ಕ್ಲಾಸ್ ಬಂದು ಅಲ್ಲಿಂದ ನ್ಯಾಷನಲ್ ಕಾಲೇಜ್ಗೆ ಹೋದೆ. ಅವಾಗೆಲ್ಲ ನ್ಯಾಷನಲ್ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೆ ಶ್ರೀರಾಮ್ಪುರದಿಂದ. ಭಾಳ ಸ್ವಲ್ಪ ಕಷ್ಟಗಳ ಜೀವ ಆಯಿತು, ಏಕೆಂದರೆ ಎಲ್ಲ ಫೈನಾನ್ಷಿಯಲಿ ವಾಸ್ ಲಿಟಲ್ ಡಿಫಿಕಲ್ಟ್. ಆಮೇಲೆ ನ್ಯಾಷನಲ್ ಕಾಲೇಜು ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ಮೇಲೆ H. ನರಸಿಂಹಯ್ಯ ಅಂತ ಒಬ್ಬರಿದ್ದರು, ಭಾಳ ಪ್ರಿನ್ಸಿಪಾಲ್ ಆಗಿದ್ದರು. ಅವ್ರು ಹೇಳ್ತಾಯಿದ್ರು, ಏನೋ ಒಂಥರ ನಾನು ನೋಡ್ತೀನಿ ನಿಮ್ಮಲ್ಲಿ, ನೀವು ಭಾಳ ಪ್ರಾಮುಖ್ಯತೆ ಆಗ್ತೀರಾ ಅಂತ ಏನೋ ಹೇಳಿದ್ರು. ನಂಗೆ ಅವಾಗೇನೋ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅಲ್ಲಿಂದ ನಾನು ಇಂಜಿನಿಯರಿಂಗ್ ಕಾಲೇಜು KR ಸರ್ಕಲ್ UVCಗೆ ಬಂದೆ. ಅಲ್ಲಿ 5 ವರ್ಷವೂ ಫಸ್ಟ್ ಕ್ಲಾಸು ರ್ಯಾಂಕ್ಗಳೆಲ್ಲ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಕಷ್ಟಗಳೇನೇನೋ ಇತ್ತು, ಎಲ್ಲದರಲ್ಲೂ ಫ್ರೀಶಿಪ್ಪು, ಸ್ಕಾಲರ್ಶಿಪ್ಪು, ಫ್ರೀಶಿಪ್ಪು, ಒಂದು ಪೈಸೆ ಖರ್ಚು ಮಾಡಲಿಲ್ಲ ನನ್ನ ಎಜುಕೇಷನ್ಗೆ. ಆಮೇಲೆ ಅಲ್ಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅಲ್ಲಿ ಹೋಗಿ ಅಲ್ಲಿ ಮಾಡಿದೆ. ಅಲ್ಲಿ ನನಗೆ 2 ಇಂಪಾರ್ಟೆಂಟು, ಒಬ್ಬರು ಸತೀಶ್ ಧಾವನ್ ಅಂತ ಡೈರೆಕ್ಟ್ರು, ಆಮೇಲೆ CN ರಾವ್ ಅಂತ ಭಾಳ ಒಳ್ಳೆ ಜೀವಿಗಳು. ಅವಾಗೆಲ್ಲ ಹೇಳ್ತಾಯಿದ್ರು, ಅವಾಗೆಲ್ಲ ಸ್ಟೂಡೆಂಟು ಹೇಳ್ತಾಯಿದ್ರು, ನೀವು ಅಮೇರಿಕಾಗೆ ಹೋಗಿ ಆಪರ್ಚುನಿಟೀಸ್ ಇದೆ ಅಂತ. ಅಲ್ಲಿಂದ ಅಮೇರಿಕಾ ಪ್ರಯಾಣ ಶುರುವಾಯಿತು. ಆಮೇಲೆ ಅಮೇರಿಕಾ ಪ್ರಯಾಣ ಶುರು ಆದಮೇಲೆ ಅಲ್ಲೂ ಸ್ಕಾಲರ್ಶಿಪ್ ಇತ್ತು. ಬಟ್ ಏನು ಒಂದು ಕಲ್ತ್ಕೊಂಡಿದ್ದು ಇಂಪಾರ್ಟೆಂಟ್ ಎಲ್ಲರಿಗೂ ಹೇಳೋದು ಅಂದರೆ ಡಿಸಿಪ್ಲಿನು. ನಾನು ಹೋದಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈಂಟಿಸ್ಟ್ ಅಲ್ಲ. ಅದು ಹೆಂಗೆ ಕಂಪ್ಯೂಟರ್ ಸೈಂಟಿಸ್ಟಿಗೆ ಬಂದ್ರಿ ಅಂತ ಭಾಳ ಜನ ಕೇಳಿದ್ರು. ಅದೆಲ್ಲ ಭಾಳ ಒಂದು ಟರ್ನಿಂಗ್ ಪಾಯಿಂಟು. ನಮ್ಮ ಒಬ್ಬ ಪ್ರೊಫೆಸರು ಜಾಸ್ಪರ್ ಅಂತ ಒಂದು ಸೆಪ್ಟೆಂಬರ್ 70 ಅವ್ರು ಹೋಗಿ ಇನ್ನೂ 2-3 ವಾರ ಆಗಿತ್ತು. ಅವರು ಒಂದು ಅಪಾಯಿಂಟ್ಮೆಂಟ್ ಬಂದರು, ಡಿಸ್ಕಸ್ ಮಾಡೋಣ ರಿಸರ್ಚು, ಸೆಪ್ಟೆಂಬರ್ 15ನೇ ತಾರೀಕು ಬನ್ನಿ ಅಂದರು. ಆವತ್ತು 1:30ಗೆ ಬನ್ನಿ ಅಂತಂದರು. ನನಗೇನೋ ಅದು ಅಲ್ಲಿ ಚಳಿ ಎಲ್ಲ ಆಗಿ ಹೋಗೋಕ್ಕಾಗಲಿಲ್ಲ. ಅಂದರೆ 2 ಗಂಟೆಗೆ ಹೋದೆ. ಅವರು ಕೂತಿದ್ರು ಆಫೀಸ್ನಲ್ಲಿ, ಬೇಡ ನಾನು ನಿಮ್ಮ ಸ್ಟೂಡೆಂಟ್ ಆಗಬೇಡ ಅಂದ್ಬಿಟ್ರು. ಯಾಕೆ ಅಂದರೆ ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂದರು. ಸಾರ್ ಗೊತ್ತಾಗಲಿಲ್ಲ, ನಾನು ಯಾವಾಗ ತಾನು ಇಂಡಿಯಾಯಿಂದ ಬಂದಿದ್ದೆ, ಚಳಿ, ಕಾರಿಲ್ಲ ಏನಿಲ್ಲ, ಭಾಳ ದೂರ ನಡಿಬೇಕಾಗಿತ್ತು, ಸ್ವಲ್ಪ ಈ ತೊಂದರೆ ಇದೆ, ಅವ್ರ ತೊಂದರೆ ಅದೆಲ್ಲ ಏನೂ ಕೇಳಲಿಲ್ಲ. ಸೊ ಆವಾಗ ಅಲ್ಲಿಂದ ನನಗೆ ಹೇಳಿದ್ರು, ನೀವು ಬೇರೆ ಏನಾದ್ರು ಪ್ರೊಫೆಸರ್ ಇದು ಮಾಡಿಕೊಡಿ ಅಂತ. ಆಗ ನೋಡಿ ಅದೇ ಟರ್ನಿಂಗ್ ಪಾಯಿಂಟ್ ಅದು. ಅಲ್ಲಿ ಯಾರೋ ಬಿಲ್ ಬ್ರೌನ್ ಅಂತ ಒಬ್ಬರು ಬಂದರು, ಅವರು $300 ಕೊಟ್ಟರು. ಅವರು $150 ಕೊಟ್ಟಿದ್ದರಿಂದ ಡಬಲ್ ಆಯಿತು. ದೇವ್ರ ದಯದಿಂದ ಚೆನ್ನಾಗಾಯಿತು, ಎಲ್ಲ ಮಾಡಿದೆ. ಅಲ್ಲಿಂದ ನಾನು ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟೇಷನಲ್ ಸೈನ್ಸು ಶುರು ಮಾಡಿದೆ. ಭಾಳ ಏನು ಮಾಡಿ ನನಗೆ ಸ್ವಲ್ಪ ಮ್ಯಾಥಮೆಟಿಕ್ಸು ಅದೆಲ್ಲ ಚೆನ್ನಾಗಿ ಗೊತ್ತಿದ್ದರಿಂದ ಎಲ್ಲ ಚೆನ್ನಾಗಿ ಮಾಡಿ ಆಮೇಲೆ ಅಲ್ಲಿ 74ರಲ್ಲಿ ಬಂದೆ. 74ರಲ್ಲಿ ಬಂದಾಗ ನಾನು ಒಂದು ಒಳ್ಳೆ ಬ್ಯೂಟಿಫುಲ್ ಲೇಡಿನ ಮದುವೆ ಮಾಡಿಕೊಂಡೆ ಅವ್ರನ್ನ. ಆಯಿತು, ಅವ್ರಿಗೆ ಇನ್ನೂ 18 ವರ್ಷ. ಆವಾಗ ಅವ್ರ ಮನೇಲೂ ಏನು ಇನ್ನೂ ಚಿಕ್ಕವರು, ನನಗೆ 26 ವಯಸ್ಸಾಗಿತ್ತು. ಆಗ ನಾನು ಹೇಳೋದು 74 ಅಂದರೆ 51 ವರ್ಷ ಹಿಂದೆ ಆಯ್ತಲ್ಲ. ಪಾಪ ಬಂದರು ಅವರು ಎಲ್ಲ, ಶಿ ವರ್ಕ್ಡ್ ವೆರಿ ಹಾರ್ಡ್ ವಿತ್ ಮೀ. ಯಾಕೆಂದರೆ ಇದು ಇನಿಷಿಯಲ್ ಸ್ಟೇಜಸ್ಸು ಭಾಳ ನಾನು ತೋರಿಸ್ಬೇಕು, ನನಗೆ ಶಕ್ತಿ ಸಾಮರ್ಥ್ಯ ಅದೆಲ್ಲ ಇದೆ ಅಂತ. ಭಾಳ ಕಷ್ಟ ಆಯಿತು. ಬಟ್ ಎನಿವೇ ಎಲ್ಲ ಮಾಡ್ದೆ. ಆಮೇಲೆ ಪೇರೆಂಟ್ಸ್ಗೂ ಹೆಲ್ಪ್ ಮಾಡಿದ್ವಿ, ಬೇಕಾದ ಸ್ಟೂಡೆಂಟ್ಸು. ಆಮೇಲೆ ಈಗೆಲ್ಲ ಹೇಗೆ ಅಂದರೆ ಮನೆ ಕಟ್ಟಾಗೆ ಬ್ರಿಕ್ ಬೈ ಬ್ರಿಕ್ ಎಲ್ಲ ಮಾಡಿ ಒಂದು ಲೆವೆಲಿಗೆ ಬಂತು. 1985-90 ಒಂದು ಪ್ರೊಫೆಸರ್ ಆದೆ ಅಲ್ಲಿ. ಆಮೇಲೆ ಎಲ್ಲ ಜನಗಳು
ಪ್ರತಿಭಾವಂತ ಅಂತ ಏನೋ ಅವಾರ್ಡುಗಳು ಬೇಕಾದಷ್ಟು ಕೊಟ್ಟರು. 125 ಅವಾರ್ಡ್ಸ್ ಕೊಟ್ಟಿದ್ದಾರೆ ಆಯ್ತಲ್ಲ. ಅಮೇರಿಕಾದಲ್ಲೂ ಇಲ್ಲೂ ಕೊಟ್ಟಿದ್ದಾರೆ, ಡಿಸ್ಟಿಂಗ್ವಿಶ್ ಅಲ್ವಾಲಸ್ ಅವಾರ್ಡು, ಆಮೇಲೆ ಅದು ಇದು ಇವಾಗೇನೋ ನಾಮಿನೇಟ್ ಮಾಡಿದ್ದಾರೆ ಪದ್ಮ ವಿಭೂಷಣ್ಗೋ ಪದ್ಮಭೂಷಣ್ಗೋ ಆಯ್ತಲ್ಲ. CNR ರಾವೇ ಮಾಡಿದ್ದಾರೆ, ನೋಡ್ಬೇಕೇನಾಗುತ್ತೆ. ಸೊ ಎಲ್ಲ ಬಂದು ಎಲ್ಲ ದೇವ್ರ ದಯದಿಂದ ಚೆನ್ನಾಗಿ ಆಯಿತು. ಬಟ್ ಅದು ಒಂದು ದುಃಖಕರ ಅಂದರೆ ನಮ್ಮ ವೈಫ್ಗೆ ಸ್ವಲ್ಪ ಆರೋಗ್ಯ ಕೆಟ್ಟೋಗಿ ಅವರು ಲಿವರಿಂದ ಒಂದು 2-3 ವರ್ಷದಿಂದ ಹೊರಟೋದ್ರು. ಅದು ಸ್ವಲ್ಪ ಕಷ್ಟ ಆಯಿತು. ಅವರೇ ಇದೆಲ್ಲ ಮನೆ ಕಟ್ಟಿದ್ದು, ನಾನು ಭಾಳ ಬ್ಯುಸಿ. ಅವರ ಕಾರ್ನರಲ್ಲಿ ಕೂತ್ಕೊಂಡು ಎಲ್ಲ ಒಂದು 25-30 ಕೋಟಿ ಆಯ್ತು ಅವಾಗ. ಎಲ್ಲ ಮಾಡಿದ್ರು, ಎಲ್ಲ ಮಾಡಿ ಅವರು ಚೆನ್ನಾಗಿ ಮಾಡಿದ್ರು, ಎಂಜಾಯಿ. ಅವಾಗ ಅವ್ರು ಏನು ಅಂದರೆ ಗೋಲು ಜನಗಳಿಗೆ ಕರಿಬೇಕು, ಫುಡ್ ಕೊಡಬೇಕು, ಆಮೇಲೆ ಎಲ್ಲರೂ ಟ್ರೀಟ್ ಮಾಡಬೇಕು ನೈಸಾಗಿ. ಹೇಳಿದ್ರು, ನೀವು ಮೇಲಿಗೆ ಬೆಳೆದಿರ್ಬೋದು, ಆದರೆ ಎಲ್ಲರೂ ಒಂದೇ, ಅವರಿಗೆ ನಿಮ್ಗೆ ಆಪರ್ಚುನಿಟಿ ಇತ್ತು, ನಿಮ್ಮ ಮೇಲೆ ಹೋದ್ರಿ ಅಂತ ಹೇಳಿ ಎಲ್ಲ ಅವರು ಶಿ ದ ವೆರಿ ವಿಷನರಿ ಆಯ್ತಲ್ಲ, ಮಾಡಿದ್ರು ಆಯ್ತಲ್ಲ ಅದು. ಆಮೇಲೆ ನಮ್ಮ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು, ನಮ್ಮ ಸಿಸ್ಟರ್ಸ್ ಎಲ್ಲ ಒಂದು ಲೆವೆಲ್ಗೆ ಇಲ್ಲಿದ್ದವ್ರನ್ನ ಅಲ್ಲಿಗೆಲ್ಲ ಕರ್ಕೊಂಡು ಹೋದ್ವಿ. ಇಟ್ ಟುಕ್ 50 years ಆ್ಯಂಡ್ ಅದರಲ್ಲೂ ಎಷ್ಟೋ ಜನ ಇವಾಗೆಲ್ಲ ನಮ್ಮ ಪೇರೆಂಟ್ಸು ಹೊರಟೋದ್ರು. ಅವ್ರನ್ನ 2 ಸಲ ಅಮೇರಿಕಾಗೆ ಬಂದಿದ್ರು, ಎಲ್ಲ ನೋಡಿದ್ರು, ಎಲ್ಲ ಆನಂದಿಸಿದ್ರು. ಸೊ ಎಲ್ಲ ಒಳ್ಳೆ ಒಂದು ಇದಾಯಿತು. ಇಲ್ಲಿಗೆ ಬಂದಿದ್ದೀವಿ, ನೀವು ಬಂದಿದ್ದೀರಾ ಇವತ್ತು ಆಯ್ತಲ್ಲ. ತಾವು 78 ವರ್ಷ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಸೂತ್ರ ಏನು ಸೂತ್ರ ಇಲ್ಲಪ್ಪ, ನಾನು ಭಾಳ ಹಾರ್ಡ್ ವರ್ಕರು. ಯಾಕೆಂದರೆ ಎಲ್ಲರೂ ಅದೇ ಹೇಳ್ತಾರೆ, ನೀವು ಏನು ಒಳ್ಳೆ ಪಾದರಸ ಜೋರ್ ಓಡ್ತೀರಾ ಮಾಡ್ತೀರಾ ಎಲ್ಲ ದೇವಿನೂ ಅಂದರೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದು ಗೋಲು ಏನಂದರೆ ಹಿಂಗೆ ಮಾಡಬೇಕು, ಇಷ್ಟೇ ಕಷ್ಟಪಡಬೇಕು, ಯಾರು ನನಗೆ ದುಡ್ಡು ಕೊಡೋದು ಬೇಡ, ಬಿಟ್ಟು ಯಾರು ಏನೂ ಕೊಡೋದು ಬೇಡ, ನಾನು ಅರ್ನ್ ಮಾಡಬೇಕು. ಅರ್ನ್ ಮಾಡಿದ್ರೇ ನಮಗೆ ಅದರದ್ದು ಬೆಲೆ ಗೊತ್ತಾಗುತ್ತೆ. ಆಮೇಲೆ ನಾನು ಸ್ವಲ್ಪ ಲಿಮಿಟೆಡ್ ಆಗಿ ಮಾಡೋದು. ಆಮೇಲೆ ಏನು ಅಂದರೆ ಈಗ ಒಂದು 2 ವರ್ಷದಿಂದ ಜನಗಳಿಗೆ ನನ್ನಿಂದ ನನ್ನ ಬುದ್ಧಿಯಿಂದ ಏನು ಅವರು ಕೊಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಯೂ ಹೋಗ್ತೀನಿ. 5-6 ಯೂನಿವರ್ಸಿಟಿನಲ್ಲಿ ಆನರರಿ ಪ್ರೊಫೆಸರ್ ಆಗಿದ್ದೀನಿ. ಚಾಣಕ್ಯ ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, IITಸು, ಆಮೇಲೆ ಇಲ್ಲೊಂದು PISIT ಯೂನಿವರ್ಸಿಟಿ, PS ಯೂನಿವರ್ಸಿಟಿ ಇದೆ, ಆಮೇಲೆ RVCE, ಆಮೇಲೆ ಎಲ್ಲ ಯೂನಿವರ್ಸಿಟಿನವರು ಯಾರಲ್ಲೂ ದುಡ್ಡು ತೊಗೊಳ್ಳಲ್ಲ ನಾನು, ಯಾಕೆಂದರೆ ಎಲ್ಲ ಹೋಗಿ ಫ್ರೀ ಮಾಡ್ತೀನಿ. ಗೋಪಾಲನ್ ಇನ್ಸ್ಟಿಟ್ಯೂಷನ್ನು ಆಯ್ತಲ್ಲ, ಅವ್ರಿಗೆ ಹೇಳಿದೆ ಏನಾದ್ರು ಸ್ವಲ್ಪ ನಿಮಗೆ ಕೊಡಬೇಕಾದ್ರೆ ಈ ಫೌಂಡೇಶನ್ ಕೊಡಿ, ಅದನ್ನು ತಿರ್ಗಾ ಯಾರಿಗಾರು ನಾವು ಕೊಟ್ಬಿಡ್ತೀವಿ ಅಷ್ಟೇ. ನನಗೇನು ದುಡ್ಡಿಗಿಡ ಅವಶ್ಯಕತೆ ಏನೂ ಇಲ್ಲ, ದೇವರು ಏನು ಆದರೆ. ಸೊ ಏನು ಅಂದರೆ ಒಳ್ಳೆ ನಾ ಹೇಳೋದು, ಪ್ರತಿಯೊಬ್ಬನಿಗೂ ಒಂದು ಗುರಿ ಅಂತ ಇರಬೇಕು, ಅವಶ್ಯಕತೆ ಏನು ಅದು ಇದು ಅಂತ ಮಾಡಬೇಕು ಆಯ್ತಲ್ಲ. ಅದಿದ್ದರೆ ಒಳ್ಳೆ ಚೆನ್ನಾಗಾಗುತ್ತೆ. ಸಂದರ್ಶನದ ಕೊನೆಯ ಪ್ರಶ್ನೆಯಾಗಿ ನಮ್ಮ ದೇಶದ ಜನತೆಗೆ ಅಥವಾ ನಮ್ಮ ಯುವ ಜನತೆಗೆ ಒಂದು ಸಂದೇಶ ಏನು ಹೇಳಬಹುದು? ನಾನು ಏನಿಲ್ಲ, ನಾನು ಭಾಳ ಈ ಕಂಟ್ರಿನಲ್ಲಿ ಹುಟ್ಟಿದ್ದೆ, ಇದು ಜನ್ಮಭೂಮಿ, ಅದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ. ಯಾಕೆಂದರೆ ಅದು ಕರ್ಮಭೂಮಿ. ಅಲ್ಲಿದ್ದರೂ 55 ವರ್ಷ ಅದು ಎಲ್ಲ. ಅದು ಅಮೇರಿಕಾನೂ ಚೆನ್ನಾಗಿದೆ. ಅಂದರೆ ಈ ಇಂಡಿಯಾ ಇರೋ ಜನಗಳ ಹತ್ರ ಸಾಮರ್ಥ್ಯ, ಫ್ಲೆಕ್ಸಿಬಿಲಿಟಿ ಎಲ್ಲೂ ಪ್ರಪಂಚದಲ್ಲಿಲ್ಲ. ಇಂಡಿಯಾ ಈಸ್ ಎ ಗ್ರೇಟ್ ಕಂಟ್ರಿ. ಯಾಕೆಂದರೆ ನಮ್ಮ ಒಬ್ಬರಿಗೆಲ್ಲ ಎಲ್ಲರಿಗೂ ನೋಡಿ 1.4 ಬಿಲಿಯನ್ ಪೀಪಲ್ಗೆ ದೇವರು ಇವರು ಗೌರ್ಮೆಂಟ್ನವರೆಲ್ಲ ಏನೋ ಶೆಲ್ಟರು ಅದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅದರಿಂದ ಅಮೇರಿಕಾದಲ್ಲಿ ಇರೋದು 400 ಮಿಲಿಯನ್ 370 ಮಿಲಿಯನ್ ಪೀಪಲ್, ಅದಕ್ಕೆ ಅವರು ಒದ್ದಾಡ್ತಾ ಇದ್ದಾರೆ.